ಅಣ್ವಸ್ತ್ರಗಳು ಕ್ರಿಸ್ತನ ರಕ್ಷಕವು. ಜೇಶಾಮ್ ಜಬುದೊರೆ. 1945ನೇ ವರ್ಷ ಆಗಸ್ಟ್ ತಿಂಗಳ 6ನೆಯ ದಿನದಂದು ಜಪಾನ್ ದೇಶದಲ್ಲಿ ಹಿರೋಶಿಮಾ ಎಂಬ ಪಟ್ಟಣದ ಜನರ ದೈನಂದಿನ ಚಟುವಟಿಕೆಗಳು ಭರದಿಂದ ಸಾಗುತ್ತಲಿದ್ದವು. ಮಾರುಕಟ್ಟೆಯ ಬಳಿ ಹೆಚ್ಚು ಜನರ ಓಡಾಟ. ಮಕ್ಕಳು ಮರಿಗಳು ಶಾಲೆಗೆ ಓಡುತ್ತಿದ್ದ ಒಂದು ಹೊತ್ತಾರೆಯಲ್ಲಿ ಪಕ್ಕನೆ ಅಪಾಯದ ಕರೆಯು ಕರ್ಕಶವಾಗಿ ಮೊಳಗಲಾರಂಭಿಸಿದವು. ಅನ್ಯ ದೇಶದ ವಿಮಾನ ಬರುತ್ತಿದೆ ಎಂದು ಜನರನ್ನು ಎಚ್ಚರಿಸಿತು. ಜನರು ಈ ಎಚ್ಚರಿಕೆಯನ್ನು ಲಕ್ಷ್ಯ ಮಾಡಿದಂತೆ ಕಾಣಲಿಲ್ಲ. ಅದು ಯುದ್ಧದ ದಿನಗಳಾದ್ದರಿಂದ ವಿಮಾನಗಳು ಬರುತ್ತಾ ಹೋಗುತ್ತಾ ಇದ್ದದ್ದು ಸರ್ವಸಾಧಾರಣವಾಗಿತ್ತು. ಆದ್ದರಿಂದ ಜನರು ತಮ್ಮ ತಮ್ಮ ಕಾರ್ಯಗಳಲ್ಲಿ ಮುಳುಗಿದ್ದರು. ಪಕ್ಕನೆ ವಿಮಾನವೊಂದು ಕೆಳಮಟ್ಟಕ್ಕಿಳಿದು ಹಿರೋಶಿಮಾದ ಮೇಲೆ ಹಾರುತ್ತಿತ್ತು. ಹಾರಲಾರಂಭಿಸಿದ ಕೆಲವೇ ಗಳಿಗೆಯೊಳಗಾಗಿ ವಿಮಾನದಿಂದ ಅಣುಗುಂಡು ದೊಡ್ಡ ಶಬ್ದದೊಂದಿಗೆ ಸಿಡಿಯಿತು. ಅದರ ಹಿಂದೆ 1000 ಸೂರ್ಯರನ್ನು ಕರಗಿಸಿ ಸುರಿದಂಥ ಘೋರ ಉಷ್ಣ, ಮಿಂಚನ್ನು ಮೀರಿಸುವ ಬೆಳಕು ಇಳಿಯಿತು. ಕಣ್ಮುಚ್ಚಿ ತೆರೆಯುವರೊಳಗಾಗಿ ಲಕ್ಷಗಟ್ಟಲೆ ಜನರು ಉರಿದು ಬೂದಿಯಾಗಿ ಇಲ್ಲದೆ ಹೋದರು. ಜನರು, ಮೃಗಗಳು, ಸಕಲ ಜೀವಿಗಳು ಒಂದೇ ಗಳಿಗೆಯೊಳಗೆ ಮಾಯವಾಗಿ ಮರೆಯಾಗಿ ಇಲ್ಲದೆ ಹೋಗುವ ಬೂದಿಯಾಗಿ ಹೋಯಿತು. ಎಲ್ಲ ಐಶ್ವರ್ಯವು ಸಂಪತ್ತು ತುಂಬಿದ ದೇಶ ಕ್ಷಣ ಮಾತ್ರದಲ್ಲಿ ಶೂನ್ಯ ಮಾರ್ಪಟ್ಟಿತು. ಅಂಥ ದೊಡ್ಡ ನಗರದಲ್ಲಿ ಒಂದು ಕಟ್ಟಡವೂ ಸಹ ಉಳಿಯದಂತೆ ನೆಲಸಮವಾಯಿತು. ಆ ಉರಿಯ ಬೇಗೆಯು ಎಷ್ಟೋ ಮೈಲಿಗಳ ದೂರದಲ್ಲಿ ನಿಂತಿದ್ದವರ ಬಟ್ಟೆಗಳನ್ನು ಹತ್ತಿ ಉರಿಯುವಂತೆ ಮಾಡಿತು. ಶರೀರವು ಸುಟ್ಟು ಕರಗಿತು. ವಿಷವಾಯು ಅನೇಕ ಜೀವಗಳನ್ನು ನುಂಗಿ ಅಟ್ಟಹಾಸ ಮಾಡುತ್ತಾ ದಾಟಿ ಹೋಯಿತು. ಬಹು ದೂರದಲ್ಲಿ ನಿಂತು ನೋಡುತ್ತಿದ್ದವರ ಕಣ್ಣು ಗುಡ್ಡೆಗಳು ಹಾಗೆಯೇ ಬೆಂದು ಇಮರಿ ಹೋದವು. ಮುಖಗಳು ಕಪ್ಪಾಗಿ ಹೋಯಿತು. ಎಲ್ಲಿ ಓಡುವುದೆಂದು ದಿಕ್ಕುತೋಚದ ಜನರು ಬೊಬ್ಬೆ ಹಾಕುತ್ತಾ ತಮ್ಮನ್ನು ಮರೆಸಿಕೊಳ್ಳಲು ಓಡಿದರು. ಮರಣವು ಜೀವವನ್ನು ಬೇಟೆಯಾಡಿ ಪ್ರಾಣಗಳನ್ನು ಹೀರಿತು. ಅಣುಗುಂಡಿನಿಂದ ಉಂಟಾದ ಹೊಗೆಯು ಧೂಳು ಆಕಾಶದ ಕಡೆಗೆ 40,000 ಅಡಿಗಳವರೆಗೂ ಎದ್ದಿತು. ಅಯ್ಯೋ, ಎಂಥ ಭಯಂಕರ ದೃಶ್ಯ! ಇನ್ನೂ ಕಾಲವಿಲ್ಲ. 1945ರಲ್ಲಿ ನಡೆದ ಈ ಸಂಭವದ ನಂತರ ಸುಮಾರು 5 ವರ್ಷ ಒಳಗಾಗಿ 40 ದೇಶಗಳು ಅಣುಗುಂಡುಗಳನ್ನು ತಯಾರಿಸಲು ಪ್ರಾರಂಭಿಸಿದವು. ವಿಜ್ಞಾನಿಗಳು ತೀವ್ರವಾಗಿ ಅಣುಗುಂಡುಗಳಿಗಿಂತಲೂ 1000 ಪಾಲು ಕೆಡುಕನ್ನಿಸುವ ನ್ಯೂಕ್ಲಿಯರ್ ಆಯುಧಗಳನ್ನು, ಹೈಡ್ರೋಜನ್ ಗುಂಡುಗಳನ್ನು ತಯಾರಿಸಲು ಪ್ರಾರಂಭಿಸಿದರು. ಇವೆಲ್ಲವುಗಳ ಫಲವಾಗಿ ಇಂದು ನಾವು ಜೀವಿಸಿರುವ ಈ ಪ್ರಪಂಚಕ್ಕಿಂತಲೂ 1000 ಪ್ರಪಂಚಗಳನ್ನಾದರೂ ಸಹ ನಾಶ ಮಾಡಬಲ್ಲ ಹೇರಳವಾದ ಅಣ್ವಸ್ತ್ರಗಳನ್ನು ಮಾಡಿಕೊಟ್ಟು ಅವುಗಳನ್ನು ಭದ್ರಪಡಿಸುವ ದಾರಿ ಕಾಣದೆ ಪರಿತಪಿಸುತ್ತಿದ್ದಾರೆ. ಇನ್ನೂ ಕಾಲವಿಲ್ಲ. ಲೋಕದ ಚರಿತ್ರೆಯ ಅಂತ್ಯದೆಡೆಗೆ ಬಂದುಬಿಟ್ಟಿದ್ದೇವೆ. ಇನ್ನೊಂದು ತಲಾಂತರ ಭೂಮಿಯಲ್ಲಿ ಏಳುತ್ತದೆ ಎಂಬುದು ಸಂಶಯಾತ್ಮಕ ವಿಚಾರವಾಗಿದೆ. 2 ಸತ್ಯವೇದವು ಎಚ್ಚರಿಸುತ್ತದೆ. ಹೀಗಿರುವ ಭೂಮಿಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. 2 ಪೇತ್ರ 3:7. ದಾನಿಯೇಲನು ಮೊಟ್ಟಮೊದಲು ಜನಾಂಗವು ಉಂಟಾದನಿಂದ ಅಂದಿನವರೆಗೆ ಸಂಭವಿಸಿದಂಥ ಸಂಕಟವು ಸಂಭವಿಸುವುದು ಎಂದು ಎಚ್ಚರಿಸುತ್ತಾನೆ. ದಾನಿಯೇಲ 12ರಲ್ಲಿ 1. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹು ಪ್ರೀತಿಯಿಂದಲೂ ಮರುಕದಿಂದಲೂ, ಪ್ರಿಯ ಸ್ನೇಹಿತನೇ, ನಿನಗೆ ಆಲೋಚನೆ ಕೊಡುತ್ತಾ, ನೀವು ಸಹ ಇವುಗಳಾಗುವುದನ್ನು ನೋಡುವಾಗ ದೇವರ ರಾಜ್ಯವು ಹತ್ತಿರವದೆ ಎಂದು ತಿಳಿದುಕೊಳ್ಳಿರಿ. ಎಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮನುಷ್ಯಕುಮಾರನ ಮುಂದೆ ನಿಂತು ಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಲೂಕ 21:31-35. 3. ಭಯಂಕರವಾದ ಅಸಪತ್ತಿನಲ್ಲಿದ್ದಿ. ಸಹೋದರನೇ, ಸಹೋದರಿಯೇ, ನೀನು ಕ್ರಿಸ್ತನ ರಕ್ತದ ಆಶ್ರಯದಲ್ಲಿರದಿದ್ದರೆ ಮಹಾಭಯಂಕರವಾದ ಆಪತ್ತಿನಲ್ಲಿರುವಿ ಎಂಬುದು ನಿಶ್ಚಯವೆಂದು ತಿಳಿದುಕೋ. ಮಾನಸಾಂತರ ಪಡು. ಪಾಪದ ಆದಿಯನ್ನು ಬಿಟ್ಟು ಕೂಡಲೇ ಕ್ರಿಸ್ತನನ್ನು ಆಶ್ರಯಿಸಿಕೋ. ಲೋಕವನ್ನಾಗಲಿ ಅದರ ಆಶೆ ಇಚ್ಛೆಗಳನ್ನು ಆತುಕೊಳ್ಳಬೇಡ. ಅವೆಲ್ಲವೂ ಧೂಳು ಬೂದಿಯೂ ಆಗಿದೆ. ಅಣುಗುಂಡಿನ ಬೆಂಕಿಯ ಉಷ್ಣತೆಯು ಘೋರ ಅಷ್ಟಾಗಿದ್ದರೆ ಅಗ್ನಿಯು ಗಂಧಕವು ಉರಿಯುವ ನರಕದ ತೀವ್ರತೆಯು
ಇನ್ನೆಷ್ಟು ಭಯಂಕರವಾಗಿರಬಹುದಲ್ಲವೇ? ನೀನು ಸ್ವಲ್ಪ ಯೋಚಿಸಿ ನೋಡು. ನರಕದಲ್ಲಿ ಬೆಂಕಿ ಅರದೆಯೂ ಹುಳು ಸಾಯದೆಯೂ ಇರುವುದಲ್ಲವೇ? ಬೇಡ, ನೀನು ಸ್ವಲ್ಪ ಯೋಚಿಸಿ ನೋಡು. ನರಕದಲ್ಲಿ ಬೆಂಕಿ ಆರದೆಯೂ ಹುಳು ಸಾಯುವುದೆಯೂ ಇರುವುದಿಲ್ಲವೇ? ಬೇಡ, ಆ ನಿತ್ಯ ಸಂಕಟ ಬೇಡ. ಪ್ರೀತಿಯ ಕ್ರಿಸ್ತನಡೆಗೆ ಬಾ, ಕಲ್ವರೆಯ ಬಳಿಗೆ ಬಾ. 2 ಹಸ್ತಗಳನ್ನು ನೀಡಿ ಕರೆಯುತ್ತಿರುವ ನಿನ್ನ ಸೃಷ್ಟಿಕರ್ತನ ಬಳಿಗೆ ಬಾ. ಆತನ ರಕ್ತವು ನಿನ್ನನ್ನು ತೊಳೆಯುವಂಥ ನದಿಯಾಗಿ ಹರಿಯುತ್ತಲೇ ಇದೆ. 4 ಅಣ್ವಸ್ತ್ರಗಳನ್ನೆದುರಿಸುವ ಯುದ್ಧ ಆಯುಧಗಳು. ಯುರೇನಿಯಂ ಎಂಬ ವಸ್ತುವಿನ ಅಣುಗಳನ್ನು ಭೇದಿಸುವಾಗ ಅಣುಶಕ್ತಿ ಹೊರಗೆ ಬರುತ್ತದೆ. ಆದರೆ ಯೇಸುಕ್ರಿಸ್ತನ ಶರೀರವು ಸೀಳಲ್ಪಟ್ಟಾಗ ಅತ್ಯಮೂಲವಾದ ದೈವಿಕ ಪ್ರೀತಿ ಪ್ರಕಟವಾಯಿತು. ಪಾಪ ಕ್ಷಮೆಯನ್ನುಂಟು ಮಾಡುವಂಥ ಪರಿಶುದ್ಧ ರಕ್ತವು ಹೊರಟಿತು. ವ್ಯಾಧಿಗಳನ್ನು ಗುಣಪಡಿಸುವಂಥ ರಕ್ತದ ಬುಗ್ಗೆ ಹೊರಟಿತು. ಶಾಪಗಳನ್ನು ಮುರಿಯುವಂಥ ಮಹಿಮೆ ಹೊರಟಿತು. ಆಹಾ, ಎಂಥ ಭಾಗ್ಯ! ಅಣ್ವಸ್ತ್ರಗಳ ಅಘೋರ ತತ್ವದಿಂದಲೂ ನಮ್ಮ ಸಂಕಟಗಳಿಂದಲೂ ರಕ್ಷಿಸುವಂಥದ್ದು ಕ್ರಿಸ್ತನ ರಕ್ತ ಮಾತ್ರವೇ. ಆ ಆಶ್ರಯದೊಳಗೆ ಬಾ. ಆ ರಕ್ತದಿಂದ ವಿಮೋಚಿಸಲ್ಪಟ್ಟವರಿಗೆ 2ನೇ ಮರಣದಿಂದ ಕೇಡುವಾಗುವುದೇ ಇಲ್ಲ. ಆಮೇನ್, ಅಲ್ಲೆಲೂಯಾ. 5 ಒಂದು ತೊಟ್ಟು ಕ್ರಿಸ್ತನ ರಕ್ತ ಸಾಕಾದದು. T.L. ಆಸ್ಟ್ರನ್ ಏರ್ಪಡಿಸಿದಂಥ ಆತ್ಮರಕ್ಷಣಾ ಕೂಟಗಳ ಬಗ್ಗೆ ಓದಿದ್ದೇನೆ. ಲಕ್ಷಗಟ್ಟಲೆ ಜನರ ಮಧ್ಯದಲ್ಲಿ ಕಣ್ಣೀರಿನಿಂದಲೂ ಉಪವಾಸದಿಂದಲೂ ಸೇವೆ ಮಾಡುವ ಆತನ ಪ್ರಸಂಗಗಳು ಕೆಲವೇ ನಿಮಿಷಗಳೇ ಆಗಿರುತ್ತಿದ್ದವು. ಆದರೆ ಅಂತ್ಯದಲ್ಲಿನ ಕರ್ತನ ಕರುಣೆಯುಳ್ಳ ರಕ್ತವು ಜನರ ಮಧ್ಯದಲ್ಲಿ ಇಳಿದು ಬರಲು ಆರಂಭಿಸಿ ಕುಂಟರು ಕುರುಡರು ಬಿಡುಗಡೆ ಹೊಂದುವಂಥ ಪವಿತ್ರಾತ್ಮನ ಸುರಿಸುವಿಕೆಯ ವಿಶೇಷವಾದ ರಕ್ಷಣೆಯು ಜನರ ಮಧ್ಯದಲ್ಲಿ ಅಪರಿಮಿತವಾಗಿ ಇಳಿದು ಬರುತ್ತಿತ್ತು. ಸೀಳಲ್ಪಟ್ಟ ಬಂಡೆಯಾದಂಥ ಕ್ರಿಸ್ತನ ಶರೀರದಿಂದ ಹರಿದ ರಕ್ತವು ಅಣ್ವಸ್ತ್ರಗಳಿಗಿಂತಲೂ ಬಲವುಳ್ಳದು. ನಮ್ಮ ದೇಶವು ನರಕದ ಸಂಕಟದಿಂದ ಬಿಡುಗಡೆ ಹೊಂದುವಂತೆ ಕ್ರಿಸ್ತನ ಪವಿತ್ರ ರಕ್ತವನ್ನು ನಂಬಿಕೆಯಿಂದ ನಮ್ಮ ಕೈಗಳಲ್ಲಿ ತೆಗೆದುಕೊಂಡು ದೇಶದ ಮೇಲೆ ಪ್ರೋಕ್ಷಿಸೋಣ. ಆಹಾ, ನಮ್ಮ ದೇಶವನ್ನು ಕರುಣಿಸಲಾರಿಯಾ ಎಂದು ಮೊರೆಯಿಡೋಣ. 6 ತಡೆ ಮಾಡುವಾತನೇ, ಎದ್ದೇಳು. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡುವ ತನಕ ಅದು ಗುಪ್ತವಾಗಿಯೇ ಇರುವುದು. 2 ಥೆಸಲೋನಿಕ 2:7. ಅಣ್ವಸ್ತ್ರಗಳ ಬೆಂಕಿ ಪ್ರಪಂಚವನ್ನು ದಹಿಸಿ ನಾಶಪಡಿಸಿದಂತೆ ಇದನ್ನು ಅಡ್ಡಿ ಮಾಡುತ್ತಿರುವಾತನು ಯಾರು? ಪವಿತ್ರಾತ್ಮನನ್ನು ಲೋಕರಕ್ಷಣೆಗಾಗಿ ಮೊರೆಯಿಡುತ್ತಿರುವ ಪ್ರಾರ್ಥನಾ ವೀರರು ಆಗಿದ್ದಾರೆ. ಆದ್ದರಿಂದಲೇ ಈ ಕೊನೆ ದಿನಗಳ ಕಡೆ ಗಳಿಗೆಯಲ್ಲಿಯೂ ಸಹ ಕೃಪೆಯ ಬಾಗಿಲು ತೆರೆದೇ ಇದೆ. ಅಡ್ಡಿ ಮಾಡುತ್ತಿರುವ ಪ್ರಾರ್ಥನಾ ವೀರನೇ, ಎದ್ದೇಳು. ಅಂಧಕಾರದ ಶಕ್ತಿಗಳನ್ನು ತಡೆ ಮಾಡೋದು ನಮ್ಮ ಕರ್ತವ್ಯ. ಲೋಕವು ಬೆಂಕಿಗೆ ಆಹುತಿಯಾಗದಂತೆ ನಾವು ಎದ್ದು ನಿಂತು ಕಾರ್ಯಗತರಾಗಬೇಕಾದ ಅಂತ್ಯದಿನಗಳ ಕೊನೆಯ ಗಳಿಗೆಯಾಗಿದೆ ಎಂಬುದನ್ನು ಮರೆಯಬೇಡ. ಸಮಯವನ್ನು ಪ್ರಯೋಜನ ಪಡಿಸಿಕೊಂಡು ಕ್ರಿಸ್ತನಲ್ಲಿ ಬಲಹೊಂದಿ ಎದ್ದು ನಿಂತು ಕಾರ್ಯಗತನಾಗು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ.
ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.